ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿಂದು ಆಯೋಜಿಸಿದ್ದ ಕಲಬುರಗಿ ವಿಭಾಗ ಮಟ್ಟದ ಕಾಂಗ್ರೆಸ್ ಮಾಜಿ ಸೈನಿಕರ ವಿಭಾಗದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸಮಾವೇಶ ಶಾಸಕ ಅಲ್ಲಮಪ್ರಭು ಪಾಟೀಲ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಜಗದೇವ ಗುತ್ತೇದಾರ, ಕರ್ನಲ್ ಮಲ್ಲಿಕಾರ್ಜುನ ಟಿ. ರಾಜ್ಯಾಧ್ಯಕ್ಷರು ಕೆಪಿಸಿಸಿ ಮಾಜಿ ಸೈನಿಕರ ವಿಭಾಗ ಚಂದ್ರಶೇಖರ್ ಎಸ್ ಗೂಳಾದ, ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಮಾಜಿ ಸೈನಿಕರ ವಿಭಾಗ ಕಲಬುರಗಿ ರೇಣುಕಾ ಸಿಂಗ್ ತಿಪ್ಪನಗೌಡ, ವಿಶ್ವನಾಥ್ ಕೆ. ರಮೇಶ್, ಮಂಜುನಾಥ್ ಪಾಟೀಲ್ ಸುಂತ್, ರಾಜೇಂದ್ರಕುಮಾರ್, ಅರ್ಜುನ, ರಾಜಗೋಪಾಲರೆಡ್ಡಿ, ವಿಜಯಕುಮಾರ ಜಿ. ರಾಮಕೃಷ್ಣ, ವಿಜಯಕುಮಾರ ಸೂರ್ಯವಂಶಿ, ವಿಶ್ವನಾಥ, ಮಾರುತಿ ಗೋಂದಿ, ಕೆ. ರಮೇಶ್, ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿ ಸದಸ್ಯರು ಸೇರಿದಂತೆ ಮತ್ತಿತರರು ಇದ್ದರು. ಪ್ರತಿಯೊಬ್ಬ ಭೂಮಿ ಮೇಲೆ ಬಂದಿರತಕ್ಕಂಥ ಮನುಷ್ಯ ಜನ್ಮ ಬಹಳ ದೊಡ್ಡದು. ನಾವು ಮೊದಲೇ ಸರ್ವೇ ಬಂದ್ರೆ ಇಬ್ಬರಿಗೆ ಮಾಡಬೇಕಾಗ್ತದೆ. ಆಮೇಲೆ ದೇವರು ಜನರು ನಮ್ಮ ವಿಚಾರ ಅಂತ ತಂದೆ ತಾಯಿ ಎಲ್ಲ ಇತ್ತು. ನಾವು ಭೂಮಿಗೆ ಬಂದ ಮೇಲೆ ನಮಗೆ ಅನ್ನ ಕೊಡ್ತಕ್ಕಂಥ ರೈತ, ಅನ್ನ ಕೊಡದೆ ಹೋದ್ರೆ ನಾವು ಜೀವಿಸಲಿಕ್ಕೆ ಕಷ್ಟ ಆಗ್ತದೆ. ಅವನಿಗೆ ನಾವು ಮೊದಲು ಪ್ರಣಾಮಗಳನ್ನ ಸಲೂಟನ್ನ ಸಲ್ಲಿಸ್ತೇವೆ. ಎರಡನೇದು, ಈ ಭೂಮಿಯನ್ನ ರಕ್ಷಣೆ ಮಾಡತಕ್ಕಂಥ ಗಡಿಭಾಗದಲ್ಲಿದ್ದು ಹೆಂಡರು ಮಕ್ಕಳನ್ನ ಬಿಟ್ಟು ತನ್ನ ಜೀವನ ಹಂಗನ್ನ ತೊರೆದು ನಮ್ಮನ್ನ ಕಾಯ್ತಕ್ಕಂಥ ರಕ್ಷಣೆ ಪಡೆಗೆ ಸೇರಿಕೊಂಡಿರ್ತಕ್ಕಂಥ ಎಲ್ಲ ಮಿಲಿಟರಿ ಯೋಧರನ್ನ ನಾವು ಸಲೂಟ್ ಹೊಡಿಬೇಕಾಗ್ತದೆ, ಅವರಿಗೆ ನಮನಗಳನ್ನ ಸಲ್ಲಿಸಬೇಕಾಗ್ತದೆ. ರೈತ ಮತ್ತು ಮಿಲಿಟರಿ ಯೋಧರು ಇಬ್ಬರು ಈ ದೇಶದಲ್ಲಿ ಇರ್ತಕ್ಕಂಥ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ಜನ. ಅದಕ್ಕಾಗಿ ನಮಗೆ ನಾವು ಮೊದಲನೇ ಕೊಟ್ಟು ಈ ಕಾರ್ಯಕ್ರಮದ ಪ್ರಾರಂಭೋತ್ಸವ ಮಾಡ್ತೀವಿ. ಮತ್ತೆ ಈಗ ನಮ್ಮ ಪುಳೇರ್ ಸಾಹೇಬರು, ಚಂದ್ರಶೇಖರ್ ಪುಳೇರ್ ಸಾಹೇಬರು ಇಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿದ್ದ ಅವರು ಇಲ್ಲಿ ಬಂದು ಯಾವಾಗಲೂ ಕಾರ್ಯಕ್ರಮ ಮೀಟಿಂಗ್ ಮಾಡ್ತಾನೆ ಇರ್ತಾರೆ. ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬಹಳ ಆಕ್ಟಿವ್ ಆಗಿ, ಯಾಕಂದ್ರೆ ನಾವು ಇಲ್ಲಿ ಇಲ್ಲ 25 ದಿವಸ ಅಂತ ಇಲ್ಲಿ ನಾವು ಯಾವ ಬೇಕಾದ ಮೀಟಿಂಗ್ ಮಾಡಿ ನಮ್ದೇನು ಪರ್ಮಿಷನ್ ಯಾವಾಗಲೂ ಇರ್ತದ ನಾವು ಮಾಡ್ಬೇಕಂತ ನಾವು ಅವ್ರಿಗೆ ಮುಕ್ತ ಅವಕಾಶ ಕೊಟ್ಟಿದ್ದೀವಿ. ಅವ್ರು ಬಹಳ, ಯಾಕಂದ್ರೆ ಅವ್ರು ಬಹಳ ಒಳ್ಳೆಯ ಕೆಲಸ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ. ಆರ್ಗನೈಸೇಷನ್ ಕೂಡ ಮಾಡ್ತಾ ಇದ್ದಾರೆ. ಅದು ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಕೂಡ ನಾವು ಹೇಳಿದ್ದಕ್ಕೆ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವರು. ಅವರಿಗೂ ಕೂಡ ಇವರು ಭೇಟಿಯಾಗಿದ್ದಾರೆ. ನಾನು ಇವರು ನಮಗೆ ಸೈಟಿಂಗ್ ಸಲುವಾಗಿ ಹೇಳಿದ್ರು. ನಾನು ಆಲ್ರೆಡಿ ನಮ್ಮ ಜಿಲ್ಲೆ ಅಧ್ಯಕ್ಷರಿಗೂ ಕೂಡ ಹೇಳಿದ್ದೇನೆ, ತಾವು ಯಾವ ಸೈಟ್ ಪಸಂದ್ ನೋಡಿ ನಾವು ಯಾವ ಚಾಯ್ಸ್ ಮಾಡ್ತೀವಿ ಆ ಸೈಟ್ ಯಾಕಂದ್ರೆ ಇಲ್ಲಿ ಗುಲ್ಬರ್ಗ ಸ್ಕ್ವೇರ್ ಫೀಟ್ ಹಿಸಾಬ್ ಮೇಲೆ ನೋಡಿದ್ರೆ ಸಿಕ್ಕಾಪಟ್ಟೆ ರೇಟ್ ಇದೆ. ಅದು ನಮ್ಮ ಮಾಜಿ ಸೈನಿಕರಾಗಿ ಯಾಕಂದ್ರೆ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸಿಎ ಮತ್ತೆ ನಮ್ಮ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳ ಕಾರ್ಯಾಲಯಕ್ಕೂ ನಾವು ಈಗಾಗಲೇ ನಾವು ಸೈಟ್ಗಳು ಅಲ್ಲಿ ಸಿಎ ಸೈಟ್ಗಳು ತಗೊಂಡಿದ್ದೀವಿ. ಅದು ನಾವು ಕ್ಯಾಬಿನೆಟ್ ಕಳಿಸ್ತೀವಿ. ಯಾಕಂದ್ರೆ ಅಷ್ಟು ಸಿಕ್ಕಾಪಟ್ಟೆ ರೇಟ್ ಇದೆಯಲ್ಲ, ತುಂಬ ಆಗೋದಲ್ಲ. ಅದಕ್ಕೆ 5% 10% ನಾವು ಹೋಗಿ ನಮ್ಮ ಜೊತೆಗೆ ನಾವು ಮಾಡ್ತಾರೆ. ಇವಾಗ ಮೊದಲು ಇದೆ ಅಂತ ಮಾಡ್ತೀವಿ ನಾವು ಹೇಳಿ ಆಲ್ರೆಡಿ ಮಾತಾಡಿದ್ವಿ. ನಾವು ನಮ್ಮ ಡಿ ಡಿ ಅಧ್ಯಕ್ಷರ ತಾವು ಯಾವುದು ಮೊದಲು ಚೂಸ್ ಮಾಡಿ ಸೈಟ್ ಅಂತ ಹೇಳಿ ತಾವು ಹಾಕಿಬಿಟ್ರೆ ಅದು ತಾವು ಅಲರ್ಟ್ ಮಾಡ್ತಾರೆ. ಅದು ಅಲರ್ಟ್ ಆದ್ಮೇಲೆ ಡಿ ಸಿ ಮುಖಾಂತರ ನಾವು ಕ್ಯಾಬಿನೆಟ್ ಕಳಿಸ್ತೀವಿ. ನಾವು ಅಲ್ಲಿ ಮಿನಿಸ್ಟ್ರಿ ನಾವು ಕ್ಯಾಬಿನೆಟ್ ಕಳಿಸ್ತೀವಿ. 5% ಅಥವಾ 10% ನಲ್ಲಿ ನಿಮ್ಗೆ ಆ ದುಡ್ಡು ತುಂಬಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈಗ ನಾವು ಆಲ್ರೆಡಿ ನಾವು ಕಾಂಗ್ರೆಸ್ ಆಫೀಸ್ಗಳಿಗೆ ನಾವು ಮಾಡ್ಕೊಂಡಿದ್ದೇವೆ. ಈಗ ಅದೇ 5% ಮೇಲೆ ನಾವು ಅಲರ್ಟ್ ಮಾಡಿದ್ದಾರೆ ಕ್ಯಾಬಿನೆಟ್. ಅದೇ ರೀತಿ ನಿಮಗೂ ಕೂಡ ಸ್ವಲ್ಪ ಕಡಿಮೆ ರೇಟಲ್ಲಿ ನಾವು ಒಳ್ಳೆ ಸೈಟ್ ನೋಡಿ ನಾವು ಪ್ರಪೋಸಲ್ ಮಾಡ್ತಾರೆ. ನಾವು ಕ್ಯಾಬಿನೆಟ್ ಕಳಿಸಿ ನಾವು ಅಲರ್ಟ್ ಮಾಡ್ತಕ್ಕಂಥ ಕೆಲಸ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಹೇಳಿ ನಾವೆಲ್ಲ ಮಾಡ್ತೀವಿ. ತಾವು ಏನು ತಾವು ಈ ಬೇಡಿಕೆಗಳು ಕೊಟ್ಟಿದ್ದೀರ, ಈ ಬೇಡಿಕೆಗಳಲ್ಲಿ ನಮ್ಮ ಸರ್ಕಾರದಿಂದ ನಾವು ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಅವರಿಗೆ ನಾನು ಸಹಕಾರ ಮಾಡ್ತೀನಿ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಹತ್ತಿರ ಕರ್ಕೊಂಡು ಹೋಗಿ ಮತ್ತು ಹೋಮ್ ಮಿನಿಸ್ಟರ್ ಅಂತ ಪರಮೇಶ್ವರ್ ಸಾಹೇಬ್ ಹತ್ತಿರ ಹೋಗಿ ಹೇಳಿದ್ರು. ನಾನು ಎಲ್ಲಿ ನಾನು ಕೂಡ ಹೋಗಿ ನಮ್ಮ ಜಿಲ್ಲೆಯಲ್ಲಿ ಏನೇನು ಸೌಲಭ್ಯಗಳು ಇಲ್ಲಿ ಮಾಡಬೇಕು ಮತ್ತು ಚಂದ್ರಶೇಖರ್ ಸಾಹೇಬ್ ಕೂಡ ಇರ್ತಾರೆ. ಅವಶ್ಯಕತೆ ಬಿದ್ದರೆ ಅವರಿಗೂ ಕೂಡ, ಯಾಕಂದ್ರೆ ಇಲ್ಲಿ ಏನಾರ ಅವಶ್ಯಕತೆ ಬಿದ್ದರೆ ಅವರಿಗೂ ಕೂಡ ಕರೆಸ್ಕೊಂಡು ನಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ನಾವು ಈ ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿದ್ದು ಬಹಳ, ಯಾಕಂದ್ರೆ ಮೊದಲಿಂದ ಕಾಂಗ್ರೆಸ್ ಪಕ್ಷ ಈ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಪಕ್ಷ. ಎಲ್ಲರೂ ಕೂಡ ಈ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ತಾವೆಲ್ಲರೂ
ಶಕ್ತಿಯಾಗಿ, ಯಾಕಂದ್ರೆ ನಾವು ಅಲ್ಲಿ ಹೋರಾಡ್ತೀರಿ, ಕುಟುಂಬ ಸಲಹೆಗೆ ಮಹಿಳೆಯರು ಹೋರಾಡ್ತಾರೆ, ಅವ್ರದ್ದು ಒಂದು ದೊಡ್ಡ ಶಕ್ತಿನೇ ಇದೆ. ಯಾಕಂದ್ರೆ ಅವ್ರು ಸಹಕಾರ ಬೇಕಾಗ್ತದೆ, ಅವ್ರ ಸಹಕಾರ ಇದ್ರೆ ಯಾವ್ದು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅರ್ಧ ಜೀವ ಆ ಕಡೆ, ಅರ್ಧ ಜೀವ ಈ ಕಡೆ ಆಗಿರುತ್ತೆ. ಅದಕ್ಕೆ ನಮ್ಮ ಕುಟುಂಬದ ಮಕ್ಕಳಿಗೆ ಕೂಡ ಅವರೆಲ್ಲ ಜವಾಬ್ದಾರಿಯನ್ನು ನೋಡಿಕೊಂಡು ಮನೆ ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಹೆಣ್ಮಕ್ಳು, ಅಂತ ಹೆಣ್ಮಕ್ಳು ಕೂಡ ತಾವೆಲ್ಲರೂ ತಕ್ಕ ತೆಗೆದೆಲ್ಲ ಬಂದಿದ್ವಿ. ಮತ್ತು ತಾವೆಲ್ಲರೂ ದೇಶ ಸೇವೆಗಾಗಿ ಮಾಡಿ ಈ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಕೊಟ್ಟಂತ ಪಕ್ಷ, ಸ್ವಾತಂತ್ರ್ಯಕ್ಕಾಗಿ ದುಡಿದಂತ ಈ ಸ್ವಾತಂತ್ರ್ಯಕ್ಕೋಸ್ಕರ ಸಾಕಷ್ಟು ಜನ ಜೀವ ಕೊಟ್ಟು ನಮ್ಮ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅಂತ ಪಕ್ಷದಲ್ಲಿ ನಾವೆಲ್ಲರೂ ಸೇರಿದ್ದು ನಮಗೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಎಲ್ಲ ಈ ಸಾಮಾಜಿಕ ಜಾಲತಾಣದಲ್ಲಿ ಏನು ಈ ಕಾಂಗ್ರೆಸ್ ಬಗ್ಗೆ, ಕಾಂಗ್ರೆಸ್ ಪಕ್ಷ ಬಗ್ಗೆ ಏನು ಇವರು ಅಪವಾದನೆ ಮಾಡ್ತಾ ಇದ್ದಾರೋ ಅದೆಲ್ಲ ಸುಳ್ಳಂತ ಹೇಳಲಿಕ್ಕೆ ನಾವು ಇವತ್ತು ಈ ಸಭೆಯನ್ನು ಕರೆದು, ಮತ್ತು ನಾವು ಮಾಜಿ ಸೈನಿಕರಿಗೆ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿರುವಾಗ ಅದು ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ಮತ್ತು ಮನಮೋಹನ್ ಸಿಂಗ್ ಆಗಿರ್ಬೋದು, ಇವರ ಪ್ರಧಾನಿ ಮಂತ್ರಿ ಆಗಿರುವಾಗ ನಮ್ಮ ದೇಶಕ್ಕೆ ಏನೇನು ಸಂಕಟಗಳು ಬಂತು ಮತ್ತು ಅದನ್ನು ಯಾವ ರೀತಿಯಲ್ಲಿ ನಾವು ಆ ಸಂಕಟಗಳನ್ನ ಪರಿಹಾರವಾಗಿ ಮಾಡಿದ್ದೀವಿ ಅಂಥೇಳಿ ಇವತ್ತು ಚರ್ಚೆ ಆಯಿತು. ಮತ್ತು ಇವತ್ತಿನ ದಿವಸ ನಾವು ನೋಡೋದಾದರೆ ಏನು ಇರಾನ್ ಯುದ್ಧ ಆಗ್ತಾ ಇದೆ ಮತ್ತು ನಮ್ಮ ಭಾರತ ಸರ್ಕಾರ ಯಾಕೆ ಮೌನವಾಗಿದ್ದಾರೆ? ನಾವು ಮೌನವಾಗಿರಬಾರ್ದು. ಯಾಕೆಂದರೆ ನಮ್ಮದು ಪ್ರಜಾಪ್ರಭುತ್ವದ ದೇಶ, ಅತಿ ದೊಡ್ಡ ಡೆಮೊಕ್ರೆಟಿಕ್ ನೇಷನ್ ಇನ್ ದ ವರ್ಲ್ಡ್. ಹಾಗಾಗಿ ನಾವು ಕೂಡ ಇಲ್ಲಿ ಈ USA ಏನು ಮಾಡಿದ್ದಾರೆ ಅದರ ಬಗ್ಗೆ ನಾವು ಅಪೋಸ್ ಮಾಡಬೇಕಾಗ್ತದೆ. ಯಾಕಂದರೆ ಯಾವುದೇ ಆಗಲಿ ಒಂದು ಸಾವರಿನಿಟಿ ಆಫ್ ನೇಷನ್ನಲ್ಲಿ ಈ ರೀತಿಯಲ್ಲಿ ಮಾಡಿ, ಮತ್ತು ಇಡೀ ಪ್ರಪಂಚದಲ್ಲಿ ಇವತ್ತು ಎಲ್ಲ ಬೆಲೆಗಳನ್ನು ಜಾಸ್ತಿ ಆಗ್ತಾ ಇದೆ. ತಮಗೆಲ್ಲ ಗೊತ್ತು, ತೈಲ ಬೆಲೆಗಳು ಜಾಸ್ತಿ ಆದರೆ ನಮಗೆ ಜೀವನದಲ್ಲಿ ಎಲ್ಲವೂ, ಇವನ್ ನಮಗೆ ನಾಳೆ ಎವ್ರಿಥಿಂಗ್ ವಿಲ್ ಗೋ ಹೈ. ಇದು ಎಲ್ಲ ಕಾರಣಭೂತ ಆದ US ಅವ್ರಿಗೆ ನಾವು ಖಂಡನೆ ಮಾಡಬೇಕಾಗ್ತದೆ. ಎಲ್ಲ ಒಂದು ದೊಡ್ಡ ಪ್ರಪಂಚದ ಯುನೈಟೆಡ್ ನೇಷನ್ಸ್ ಇದೆ. ಸೊ ಹಾಗಾಗಿ ನಮ್ದು ಒಂದು ಧ್ವನಿ ಇರಬೇಕಾಗ್ತದೆ. ಇದು ಎಲ್ಲ ನೋಡೋದಾದರೆ ಯಾಕೋ ಏನೋ ನಮ್ಮ BJP ಸರ್ಕಾರ ಇದನ್ನು ಧ್ವನಿ ಎತ್ತಾ ಇಲ್ಲ. ಇದು ಮಾಡಬೇಕು ಮತ್ತು ಈ ಯುದ್ಧವನ್ನು ಇದನ್ನು ಆದಷ್ಟು ಬೇಗ ನಿಲ್ಲಿಸಿ ಮತ್ತು ಎಲ್ಲ ಬೆಲೆಗಳನ್ನು ಮತ್ತೆ ಕಡಿಮೆ ಆಗಬೇಕು. ಇಲ್ಲದಿದ್ದರೆ ಈ 4 ಜಿಲ್ಲೆಯ ರಾಜ್ಯದಲ್ಲಿ ಏನು ಎಲೆಕ್ಷನ್ಸ್ ಆಗ್ತಾ ಇದೆ ಅದಾದ ನಂತರನೇ ತಾವು ನೋಡಿ, ಬೇಕಾದರೆ ಪೆಟ್ರೋಲು ಡೀಸೆಲ್ 20 ರೂಪಾಯಿ 30 ರೂಪಾಯಿ ಏರಿಕೆ ಆಗೋ ಸಂಭಾವನೆ ಇದೆ. ಹಾಗಾಗಿ ಇದಕ್ಕೆ ಎಲ್ಲದಕ್ಕೆ ನಾವು ಯುದ್ಧ ನಿಲ್ಲಿಸಬೇಕಾಗ್ತದೆ. ಆಮೇಲೆ ಇದಕ್ಕೆ ನಾವು ಹೋರಾಡಬೇಕು. ಎರಡನೇದು, ನಾವು ಕಾಂಗ್ರೆಸ್ ಪಕ್ಷ ಬಹಳಷ್ಟು ಕೆಲಸ ಮಾಡಿದೆ ಸೈನಿಕರಿಗೆ, ಮಾಜಿ ಸೈನಿಕರಿಗೆ. ಅದೆಲ್ಲ ಇವತ್ತು ನಾವು ಚರ್ಚೆ ಮಾಡಿ ಎಲ್ಲವೂ ನಾವು ಇವತ್ತು ಅದ್ರ ಬಗ್ಗೆ ಕೂಡ ನಾವು ಎಲ್ಲವುದನ್ನ ಮನವರಿಕೆ ಮಾಡಿದ್ದೀವಿ. ನಾನು ಶ್ರೀ ಚಂದ್ರಶೇಖರ್ ಗೊಡೆ, ಮಾಜಿ ಸೈನಿಕರ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಮಾತನಾಡ್ತಿದ್ದೇನೆ. ಈ ಒಂದು ಬಹಳ ದಿವಸದ ಕನಸಾಗಿತ್ತು. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ವಿಭಾಗ ಮಟ್ಟದ ಸಮಾವೇಶವನ್ನು ನಡೆಸಿ ಎಲ್ಲವನ್ನು ನಮ್ಮ ಒಂದು ಒಗ್ಗಟ್ಟನ್ನು ತೋರಿಸಬೇಕಾಗಿತ್ತು. ಅದಲ್ಲದೆ ನಮ್ಮ ಮಾಜಿ ಸೈನಿಕರ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರಿಗೆ, ರಾಜ್ಯಾಧ್ಯಕ್ಷರಿಗೆ ಎಲ್ಲರಿಗೆ ಮನವಿ ಮಾಡಿಕೊಂಡಿದ್ದೀವಿ. ಅದರ ಪ್ರಕಾರ ಇನ್ನು ದೇಶದ ಬಗ್ಗೆ ಇನ್ನೊಂದು ಎಲ್ಲ ವಿಚಾರದ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಮಾತಾಡಿದ್ದಾರೆ. ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಹಾಗಾಗಿ ಇಲ್ಲಿ ತಾವೆಲ್ಲರೂ ಬಂದು ನಮ್ಮ ಎಲ್ಲ ಮಾಜಿ ಸೈನಿಕರು, ಮಾಧ್ಯಮದ ಮಿತ್ರರು, ಇನ್ನು ನಮ್ಮ ವೀರ ನಾರಿಯರು ಎಲ್ಲರೂ ಬಂದು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಗುತ್ತೇದಾರ್ ಸಾಹೇಬರು, ಜಿಲ್ಲಾಧ್ಯಕ್ಷರು ಹಾಗೂ MLC ಅವರು, ಅವರು ಆತ್ಮೀಯರು, ಪ್ರಿಯಾಂಕ್ ಖರ್ಗೆ ಅವರು ಕೂಡ ನಮಗೆ ಬೆಂಗಳೂರಲ್ಲಿ ಹೋದಾಗ ಆಶ್ವಾಸನೆ ಕೊಟ್ಟಿದ್ದಾರೆ. ನಿಮ್ಗೆ ಏನೇನು ಬೇಡಿಕೆ ಇದೆ ನಾವೆಲ್ಲ ಮಾಡಿಕೊಳ್ಳಕ್ಕೆ ರೆಡಿ ಇದ್ದೀವಿ, ನೀವು ನಮ್ಮ ಜೊತೆ ಇರ್ರಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಕೂಡ ಅವ್ರ ಜೊತೆ ಇರಲಿಕ್ಕೆ ಎಲ್ಲರೂ ಸಿದ್ಧರಾಗಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿಕೊಂಡು ಪಕ್ಷಕ್ಕಾಗಿ ದುಡಿತೀವಿ. ಹಾಗಾಗಿ ಇವತ್ತು ಈ ಒಂದು ಸಭೆಯನ್ನು ಎಲ್ಲರೂ ಕೂಡ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ.